ಪ್ರಥಮದಲ್ಲಿ ಆರಾಧ್ಯ ಗುರುಗಳಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು, ಬಸವಾದಿ ಶಿವಶರಣರನ್ನು ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಕಡಕೋಳ್ ಆರ್ಸಿ ಗ್ರಾಮದ ಕ್ಷೇತ್ರದ ಒಡೆಯಳಾಗಿರ್ತಕ್ಕಂಥ ಚಂದ್ರಗಿರಿ ದೇವಿಯ ಹಾಗೂ ಸದಾಶಿವ ಅಜ್ಜನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇಲ್ಲಿ ನಡೆದಿರುವ ಈ ಭವ್ಯ ದಿವ್ಯವಾಗಿರ್ತಕ್ಕಂಥ ಈ ಸಮಾರಂಭದ ಸಾನ್ನಿಧ್ಯವನ್ನು ಅಲಂಕರಿಸಿ ತಮ್ಮೆಲ್ಲರಿಗೂ ಕೂಡ ಧರ್ಮ ಸಂದೇಶವನ್ನು ಉಣಬಡಿಸಿರುವ ಪರಮ ಪೂಜ್ಯರು, ಆತ್ಮೀಯರು, ಸಮಾಜದ ವಂಕು ಡೊಂಕುಗಳನ್ನು ತಿದ್ದುವಂಥ ಪೂಜ್ಯರಾಗಿರ್ತಕ್ಕಂಥ ಆನಂದ ದೇವರಲ್ಲಿ ಕೂಡ ಶರಣಾರ್ಥಿಗಳು ಹೇಳಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ತಮ್ಮೆಲ್ಲರಿಗೂ ಕೂಡ ದರ್ಶನ ಆಶೀರ್ವಾದವನ್ನು, ತಮ್ಮೆಲ್ಲರಿಗೂ ಕೂಡ ಧರ್ಮ ಮಾರ್ಗವನ್ನು ತೋರಿಸ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಸಿದ್ಧಲಿಂಗಯ್ಯನವರಲ್ಲಿ ಕೂಡ ಶರಣಾರ್ಥಿಗಳ ಹೇಳ್ತಾ ಕಾರ್ಯಕ್ರಮದಲ್ಲಿ ನೇತೃತ್ವವನ್ನು ವಹಿಸಿರುವ ಪರಮ ಪೂಜ್ಯ ಹೆಬ್ಬಳ್ಳಟ್ಟಿಯ ಪೂಜ್ಯರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳಿ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮ ಅತ್ಯಮೂಲ್ಯವಾದಂತಹ ನುಡಿ ಸೇವೆಯನ್ನು ಗೈದಿರ್ತಕ್ಕಂಥ ಆತ್ಮೀಯರು, ಸದಾಕಾಲ ಸಮಾಜದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಕ್ಕಂಥ ಪ್ರದೀಪ್ ಮಹಾರಾಜರಲ್ಲಿ ಕೂಡ ಶರಣಾರ್ಥಿಗಳನ್ನ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ನೀಡಿರ್ತಕ್ಕಂಥ ವಿಶಾಲ್ ಅವರಲ್ಲಿ ಕೂಡ ನಾನು ಶರಣಾರ್ಥಿಗಳನ್ನ ಹೇಳಿ ಈ ಸಮಾರಂಭದಲ್ಲಿ ಬಂದು ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸದ್ಭಕ್ತರು, ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ತಮ್ಮಂತರಾತ್ಮದಲ್ಲಿ ಬೆಳಗುವಂತಹ ಪರಮ ಜೊತೆಗೆ ಶರಣಾರ್ಥಿಗಳು. ಬಹುಶಃ ಕಾರ್ಯಕ್ರಮ 11 ಗಂಟೆಗೆ ಪ್ರಾರಂಭ ಆಗಬೇಕಾಗಿತ್ತು. ನಾನು ಪ್ರದೀಪ್ ಮಹಾರಾಜರಿಗೆ ಫೋನ್ ಹಚ್ಚಿದೆ, ಅಜ್ಜಾರು ನೋಡಪ್ಪ ಸಿದ್ಧಲಿಂಗ ಅಜ್ಜಾರು ನನಗೆ 11 ಗಂಟೆಗೆ ಬಾ ಅಂತ ಹೇಳ್ಯಾರ, ಮತ್ತು ಎಷ್ಟು ಗಂಟೆಗೆ ಹೋಗೋಣ ಅಂತ ಅಂದೆ. ಅದಕ್ಕೆ ಪ್ರದೀಪ್ ಮಹಾರಾಜ ಅಂದರು, ಅಜ್ಜಾರ ಸ್ವಲ್ಪ ಲೇಟಾಗಿ ಮಾಡಿ ಹೋಗೋಣ ಅಂದರು ಅವರು. ಯಾಕಂದ್ರೆ ನಮ್ಮ ಅಜ್ಜಾರು, ನಮ್ಮ ಭಕ್ತರು ಹೆಂಗದಾರ ಅಂತಂದ್ರೆ ಸರಿಯಾದ ಸಮಯಕ್ಕೆ ಬರ್ತಾರಂತ. ಸರಿಯಾದ ಸಮಯಕ್ಕೆ ಎಷ್ಟಕ್ಕೆ ಅಂತಂದ್ರೆ ಕರೆಕ್ಟ್ 1 ಗಂಟೆಗೆ ಬರ್ತಾರಂದ್ರು. ಅಲ್ರಿ ಮತ್ತು 11 ಗಂಟೆ ಕಾರ್ಯಕ್ರಮ ಹಾಕ್ಯಾರ, ಮತ್ತು 1 ಗಂಟೆಗೆ ಹೋದರೆ ಹೆಂಗೆ ಅಂತ ನಾನು ಕೇಳಿದೆ. ಇಲ್ರಿ ಅಜ್ಜಾರು ಕರೆಕ್ಟ್ ಪ್ರಸಾದಕ್ಕೆ ಬರ್ತಾರೆ ನಮ್ಮ ಭಕ್ತರು ಅಂದರು. ಅದಕ್ಕೆ ನಾನಂದೆ, ವಿಶೇಷವಾಗಿ ಸಮಯ ಹೆಚ್ಚು ಕಡಿಮೆ ಆದರೂ ಕೂಡ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಪಾಲ್ಗೊಂಡಿದ್ದೀರಿ. ಬಬಲಾದಿ ಮಠದ ಜಾತ್ರೆ, ಹೆಬ್ಬಳ್ಳಟ್ಟಿ ಮಠದ ಜಾತ್ರೆ ಅಂತಂದರೆ ಕೇವಲ ಜಾತ್ರೆ ಅಲ್ಲ, ಈ ಜಾತ್ರೆಯಲ್ಲಿಯೂ ಕೂಡ ಧರ್ಮದ ಸಮಾರಂಭದ ಕಾರ್ಯಕ್ರಮವನ್ನು ಕೂಡ ನಡೀತೈತಿ ಅನ್ನೋದಕ್ಕೆ ಇದೇ ಒಂದು ಮಠದ ಜಾತ್ರೆ ಅನ್ನೋದನ್ನು ನಾವೆಲ್ಲರೂ ಕೂಡ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಜಾತ್ರೆ ಅಂತಂದರೆ ಬರೀ ಕೇವಲ ಬರೋದು, ಜಾತ್ರೆ ಒಳಗೆ ತೇರು ನೋಡೋದು, ಹೋಗೋದು ಅಷ್ಟೇ ಅಲ್ಲ, ಅದರ ಜೊತೆಗೆ ಧರ್ಮ ಸಂದೇಶವನ್ನು ನಮ್ಮ ಜೀವನದಲ್ಲಿ ಅದನ್ನು ಕೇಳಿ ಅಳವಡಿಸಿಕೊಂಡು ಬದುಕುವುದು ನಿಜವಾದ ಜೀವನ ಅನ್ನೋದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಪರಮ ಪೂಜ್ಯರು ಪ್ರತಿ ವರ್ಷವೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಬಹುಶಃ ನನಗೆ ಒಂದು ಮಠದಲ್ಲಿ ಕೊರತೆ ಕಾಣಿದ್ದು ಏನು ಅಂತಂದರೆ ಮೂರ್ತಿ, ಸದಾಶಿವ ಅಜ್ಜನವರ ಒಂದು ಮೂರ್ತಿಯನ್ನು ಮುಂದೆ ಬರುವಂಥ ದಿನಗಳಲ್ಲಿ ತಾವೆಲ್ಲ ಸದ್ಭಕ್ತರು ಇಲ್ಲಿ ತೊಗೊಂಬರ್ತಾರೆ. ಸರಿ. ಬಹುಶಃ ನಾನು ಹೋದ ವರ್ಷ 2 ವರ್ಷದಿಂದಲೂ ಕೂಡ ಪೂಜ್ಯರು ಕಾರ್ಯಕ್ರಮಕ್ಕೆ ಹೇಳ್ತಾ ಇದ್ದರು. ಆದರೆ ಕಾಯಮಾಗಿ ಈಗ ಉತ್ಸವ ಮೂರ್ತಿ ಇರಲಿ, ಆದರೆ ಕಾಯಂ ಯಾವಾಗಲೂ ಕೂಡ ಒಂದು ಪ್ರತಿಷ್ಠಾಪನೆಗೊಂಡ್ರೆ ಅದು ಉತ್ತಮ ಅಂತ ಹೇಳಿ ನಾನು ಬಯಸ್ತೀನಿ. ಯಾಕಂದರೆ ಯಾವಾಗಲೂ ಬರ್ತಕ್ಕಂಥ ಭಕ್ತರಿಗೆ ಕೇವಲ ಫೋಟೋಗಳಿಂದ
ದರ್ಶನ ಮಾಡುವುದಕ್ಕಿಂತಲೂ ಕೂಡ ಮೂರ್ತಿ ದರ್ಶನ ಆಗುವುದು ಬಹಳಷ್ಟು ಉತ್ತಮ ಅಂತಕ್ಕಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ನಮ್ಮ ಎಲ್ಲ ಭಕ್ತರಿಗೆ ತಿಳಿಪಡಿಸಿ, ಸಿದ್ಧಲಿಂಗ ಪೂಜ್ಯರು ಕೂಡ ಭಾಳಷ್ಟು ಸರಳ ಜೀವ. ಅವರು ಮಾತನಾಡೋದು ಕಡಿಮೆ, ಕೆಲಸ ಭಾಳಷ್ಟು ಮಾಡ್ತಾರೆ. ಅಜ್ಜ ಹೇಳ್ತಾರೆ, ನಾನು ಮಾತಾಡೋಂಗಿದ್ರೆ ಜರ ಕೆಲಸ ಹೇಳಿ ಮಾಡ್ತೀನಿ ಅಂತ ಹೇಳ್ತಾರೆ. ಹಾಗಾಗಿ ಅಂತಹ ಪೂಜ್ಯರನ್ನು ತಾವೆಲ್ಲರೂ ಕೂಡ ಪಡ್ಕೊಂಡಿದ್ದೀರಿ. ಮತ್ತು ಅದರ ಅಭಿವೃದ್ಧಿ, ಇವತ್ತು ಕ್ಷೇತ್ರದ ಅಭಿವೃದ್ಧಿ ಕೂಡ ಪ್ರತಿ ವರ್ಷವೂ ಕೂಡ ಮಾಡ್ತಾ ಬಂದಿದ್ದಾರೆ. ಕಳೆದ 2 ವರ್ಷದ ಹಿಂದೆ ರಥೋತ್ಸವಕ್ಕೆ ಚಾಲನೆ ಕೊಡುವಂಥ ಹೋದಂಥ ಸಂದರ್ಭದಲ್ಲಿ ಎಲ್ಲ ಭಕ್ತರು ಕೂಡ ತಾವು ಬಹಳಷ್ಟು ಧನದಿಂದ ಸೇವೆಯನ್ನು ಮಾಡುವುದರ ಮೂಲಕ ಬಹಳ ಸುಂದರವಾದಂಥ ರಥವನ್ನು ತಾವೆಲ್ಲರೂ ಕೂಡ ನಿರ್ಮಾಣ ಮಾಡಿ, ಅದರಿಂದ ಈಗಾಗಲೇ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವನೂ ಕೂಡ ಜರುಗ್ತಾ ಇದೆ. ಇನ್ನೊಂದು ವಿಶೇಷ ಏನು ಅಂತಂದರೆ, ಬಬಲಾದಿ ಅಜ್ಜನ ಮಹಿಮೆ ಎಂಥದ್ದು ಅಂತಂದರೆ ಅವನ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಅವರು ಏನು ನುಡಿತಾ ಇದ್ದರು ಅದು ನಡೀತಾ ಇತ್ತು ಅಂತ. ನಾವೆಲ್ಲ ನುಡಿತೀವಿ, ನಾವು ಹೇಳ್ತೀವಿ ಅಷ್ಟೇ, ನಮ್ಮ ಕಡೆಯಿಂದ ಏನೂ ಕೂಡ ಕೆಲಸ ಆಗೋದಿಲ್ಲ. ಮಹಾತ್ಮರು ಹೇಗಿದ್ದರು ಅಂತಂದರೆ, ಅಜ್ಜನವರು ಹೆಂಗೆ ನುಡಿತಾ ಇದ್ರು ಹಂಗೆ ನಡೀತಾ ಇದ್ರು. ಯಾವ ಮನುಷ್ಯ ನುಡಿತಾನೋ ಹಂಗೆ ನಡೀತಾ ಇದ್ರೇ ಅವನಿಗೆ ಬೆಲೆ ಜಾಸ್ತಿ. ಬರೀ ಹೇಳೋದು ಭಾಳಷ್ಟು ಜನ ಅದಾರ, ಹೇಳೋರು ಭಾಳ ಜನ ಅದಾರ, ಹೇಳಿದಂಗೆ ನಡೆಯೋರು ಭಾಳಷ್ಟು ಕಡಿಮೆ. ಅದಕ್ಕಾಗಿ ಹೇಳ್ತಾರೆ, ಮಹಾತ್ಮರು ಹೇಳ್ತಾರೆ, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತ ಹೇಳ್ತಾರೆ. ಯಾವಾಗಲೂ ಕೂಡ ನಾವು ನುಡಿದಂತೆ ನಡೆಯುವುದನ್ನು ನಾವು ಕಲಿಬೇಕು. ಬರೀ ಹಾಗೆ ಹೇಳ್ಕೊತ ಹೋಗೋದಲ್ಲ, ಅದರ ರೀತಿಯಾಗಿ ನಾವು ನಡ್ಕೊತ ಹೋದೀವಿ ಅಂತಂದರೆ ಆ ಮನುಷ್ಯನ ಬದುಕಿಗೆ ಒಂದು ಬೆಲೆ ಬರುತ್ತೆ. ನಾವೆಲ್ಲ ಇಲ್ಲಿ ಬಂದಿದ್ದು ಎದಕ್ಕೆ, ನಾವು ಈ ಭೂಮಿಗೆ ಬಂದದ್ದು ಎದಕ್ಕೆ ಅಂತಂದ್ರೆ ನೆಮ್ಮದಿಯಿಂದ ಬದುಕಲಿಕ್ಕೆ ಬಂದೀವಿ, ಹೌದಿಲ್ಲ? ನಾವು ಬಂದದ್ದು ಬದುಕು ಎದಕ್ಕೆ ಅಂತಂದ್ರೆ ನೆಮ್ಮದಿಯಿಂದ ಬದುಕಲಿಕ್ಕೆ ಬಂದಿದ್ದೀವಿ. ಅದು ಬಿಟ್ಟು ನಾವು ಇಲ್ಲಿ ಏನು ಮಾಡಕತ್ತೀವಿ? ನಮ್ಮ ಬದುಕು ಏನಾಗೈತಿ? ಹೇಳ್ತಾರೆ ಮಹಾತ್ಮರು, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ನೋಡಬಾರ್ದು, ಕೆಟ್ಟದನ್ನು ಕೇಳಬಾರ್ದು, ಹೌದಿಲ್ಲ ರೀ? ಕೆಟ್ಟದನ್ನು ಕೇಳಬಾರ್ದು, ಕೆಟ್ಟದನ್ನು ಮಾತಾಡಬಾರ್ದು. ಈ ಮೂರನ್ನು ನಾವು ಪಾಲಿಸ್ಕೊಂಡು ಹೋದ್ರೆ ನಮ್ಮ ಜೀವನ ಸುಖವಾಗಿರುತ್ತೆ. ಆದರೆ ನಾವು ಏನು ಮಾಡ್ತೀವಿ ಅಂತಂದರೆ, ಎಷ್ಟು ನೋಡಬೇಡ ಅಂತ ಹೇಳ್ತಿರಲ್ಲ ಅಷ್ಟು ಜಾಸ್ತಿನ ನೋಡಕತ್ತೀವಿ. ನಮ್ಮ ಮನಸ್ಸು, ನಮ್ಮ ಕಂಗಳನ್ನು ನಾವು ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ. ಕೆಟ್ಟದನ್ನು ನೋಡಬೇಡ ಅಂಥೇಳಿ ಎಲ್ಲರೂ ಕೂಡ ಹೇಳ್ಕೊಂತ ಹೋಗ್ತಾರೆ. ಆದರೂ ನಾವು ಏನು ಮಾಡ್ತೀವಿ, ಅದನ್ನು ಹೆಚ್ಚು ನೋಡ್ಕೊಂತ ನಮ್ಮ ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀವಿ. ಇದನ್ನು ಕೇಳಬೇಡ್ರಿ, ಈ ವಿಷಯಗಳನ್ನು ನೀವು ಕೇಳಬೇಡ್ರಿ ಅಂತಂದ್ರೆ ಅದನ್ನು ನಾವು ಬಿಡೋಂಗಿಲ್ಲ, ಕೇಳ್ಕೊತಾನೆ ಕುಂಡ್ರೋದು. ಹೀಗಾಗಿ ನಾವು ಕಿವಿಗಳನ್ನು ಕೂಡ ನಾವು ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ. ಇದನ್ನು ಮಾತಾಡಬೇಡ್ರಿ ಅಂತಂದರೂ ಕೂಡ ನಾವು ಬಿಡೋಂಗಿಲ್ಲ, ಅದನ್ನು ಮಾತಾಡ್ಕೊಂತ ನಮ್ಮ ಬಾಯಿ ಕೂಡ ನಾವು ಹೊಲಸು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕಾಗಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಮಗ ಒಮ್ಮೆ ಅಪ್ಪ ಟಿ ವಿ ನೋಡ್ಕೊಂತ ಕುಂತಿದ್ದಾನೆ. ನೋಡಿ, ಟಿ ವಿ ನೋಡ್ಕೊಂತ ಕುಂತಂಥ ಸಂದರ್ಭದಲ್ಲಿ ಮಗನೂ ಮಗಲ್ದಾಗ ಕೂತ್ಕೊಂಡಿದ್ದ. ಅವಾಗ ಟಿ ವಿ ಒಳಗೆ ಮತ್ತು ಚಿತ್ರನ ಹಂಗೆ ಬರ್ತಾವನ್ರು, ಚಲೋನು ಬರ್ತಿರ್ತಾವೆ, ಅಷ್ಟು ಕೆಟ್ಟು ಬರ್ತಿರ್ತಾವೆ. ಅವಾಗ ಏನಾಗಿತ್ತು ಅಂದ್ರೆ, ಟಿ ವಿ ಒಳಗೆ ಸ್ವಲ್ಪ ಬಟ್ಟೆ ಅಂದರೆ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಹೆಣ್ಮಗಳು ಬಂದಂತ. ಅದಕ್ಕೆ ಮಗ ಕೇಳಿದಂತ, ಅಪ್ಪ ಹಂಗ್ಯಾಕೆ ಅದಾವ್ರು ಅವರು ಅಂತ ಕೇಳಿದಂತ. ಈಗ ಮತ್ತು ಅಪ್ಪ ಏನು ಹೇಳ್ಬೇಕ್ರಿ, ಮತ್ತು ಇಬ್ಬರು ಕೂಡ ಕೂತು ನೋಡತ್ತಾರ ಟಿ ವಿ. ಅದಕ್ಕೆ ಮಗ ಅಂದತ್ತ, ಅವ್ರು ಭಾಳ ಬಡವ್ರು ಅದಾರ ಅಂತಂದು. ಭಾಳ ಬಡವ್ರು ಅದಾರ, ಹಾಕ್ಕೊಳಕ್ಕೆ ಬಟ್ಟಿಲ್ಲ, ಅದಕ್ಕೆ ಹಂಗೆ ಅದಾರ ಅಂತ ಹೇಳಿದಂತ. ಅದಕ್ಕೆ ಇವ ಅಪ್ಪ ಹೇಳಿ ಹೋದಲ್ಲ, ಇವು ಅಲ್ಲೇ ಟಿ ವಿ ಮುಂದೆ ಕೂತ್ಕೊಂಡಂತ. ಟಿ ವಿ ಮುಂದೆ ಹೋಗಿ ಕೂತ್ಕೊಂಡಾಗ ಅಪ್ಪ ಒಳಗೆ ಹೋಗಿ ಮತ್ತೆ ಹೊರಗೆ ಬಂದ. ಮಗ ಟಿ ವಿ ನೋಡ್ಕೊಂತ ಕುಂತಾನ. ಹೆಂಗೆ ನೋಡಕತ್ತಂದ್ರೆ ಒಟ್ಟ ಕಣ್ಣು ಅದೇನಂತ ನಾವು ಪಿಗಸಂಗಿಲ್ಲ, ಹಂಗೆ ನೋಡ್ಕೊಂತ ಕೂತಿದ್ದಂತ. ಅವಾಗ ಅಪ್ಪ ಕೇಳಿದಂತೆ, ಯಾಕೋ ಹಿಂಗೆ ಕೂತು ನೋಡಾಕತ್ತಿ, ಇದಕ್ಕಿಂತ ಬಡವ್ರು ಯಾರು ಬರ್ತಾರ ನೋಡಾಕತ್ತಂತ ಅನ್ನತ್ತ. ಅಂದ್ರೆ ಇನ್ನೂ ಕಡಿಮೆ ಹಾಕ್ಕೊಂಡು ಬಟ್ಟೆ ಹಾಕ್ಕೊಂಡು ಹೆಣ್ಮಗಳು ಬರ್ತಾಳಂತೇಳಿ ನೋಡಾಕತ್ತೀನಿ ಅಂಥೇಳಿ ಆ ಮಗ ಹೇಳ್ತಾನಂತಂದ್ರೆ ನಾವೆಲ್ಲ ವಿಚಾರ ಮಾಡಬೇಕು. ಹೆಂಗೆ ಅಂದರೆ, ನಾವು ಏನು ನೋಡ್ತೀವಿ ಮಕ್ಕಳು ಅದನ್ನು ನೋಡಿ ಕಲಿತಾವೆ. ನಾವೇ ನೋಡೋದು ಬಿಟ್ಟಿವಿ ಅಂತಂದ್ರೆ ಮಕ್ಳು ಯಾಕೆ ನೋಡ್ತಾವೆ? ಅದನ್ನು ನೋಡೋಂಗಿಲ್ಲ. ಅದಕ್ಕೆ ಸಂಸ್ಕಾರ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂದರೆ ಮನೆಯಿಂದಲೇ ಪ್ರಾರಂಭ ಆಗಬೇಕು. ಅದನ್ನು ನಾವು ಬಿಡ್ತೀವಿ, ನಾವು ನೋಡ್ಕೊಂತ ಬಿಡ್ತೀವಿ. ಒಂದು ಕಾಲಕ್ಕೆ ಹೇಳ್ತಿದ್ರು, ಟಿ ವಿ ಬಂದು ಅರ್ಧ ಜಗತ್ತ ಕೆಟ್ಟಿತು ಅಂತ ಹೇಳಕತ್ತಿದ್ರು. ಒಂದು ಕಾಲದಾಗ ನಾವು ಸಣ್ಣವರಿದ್ದಾಗ ಹೇಳ್ತಿದ್ರು ನಮ್ಮ ಅವುಗಳೆಲ್ಲ, ಟಿ ವಿ ಬಂದು ಕೆಟ್ಟೈತಿ ಅಂಥೇಳಿ.
ಈಗ ಮೊಬೈಲ್ ಬಂದ ಪೂರ್ಣ ಕೆಟ್ಟು ಬಿಟ್ಟವು. ಮೊದಲು ಅರ್ಧ ಕೆಟ್ಟಿತ್ತು ಟಿ ವಿ ಬಂದ, ಈಗ ಮೊಬೈಲ್ ಬಂದು ಪೂರ್ಣ ಕೆಟ್ಟೈತಿ. ಹೀಗಾಗಿ ಬಹಳಷ್ಟು ಸಮಸ್ಯೆಗಳನ್ನು ನಾವು ಪ್ರತಿನಿತ್ಯ ಎದುರಿಸಾಕತ್ತೀವಿ. ಅದಕ್ಕಾಗಿ ಒಳ್ಳೆಯದನ್ನು ನಾವು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು. ಕೇಳಕ್ಕೆ ನೋಡ್ರಿ ಎಷ್ಟು ಎಂತೆಂಥ ವಿಚಾರಗಳದಾವ, ಪುರಾಣ ಅದಾವ, ಪ್ರವಚನಗಳದಾವ, ಮಹಾತ್ಮರ ಸಂದೇಶಗಳದಾವ. ಅದನ್ನೆಲ್ಲ ನಾವು ಬಿಡ್ತೀವಿ. ಬಿಟ್ಟು ಏನೇನೋ ಕೇಳ್ಕೊಂತ ನಮ್ಮ ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀವಿ. ಹಿಂಗಾಗಿ ಕೇಳ್ಕೊಂತ ಹೋದಿವಿ ಅಂತಂದ್ರೆ ಈಗ ನೋಡ್ರಿ ಇವ್ರು ಹೇಳ್ತಾರೆ, ಅದೇನಂತಾರೆ ಮಾತಾಡೋದು ಕೆಟ್ಟ ವಿಚಾರಗಳು ಇರ್ತಾವೆ, ಅದನ್ನೆಲ್ಲ ಬಿಡಬೇಕು. ಬಿಟ್ಟು ನಾವು ಒಳ್ಳೆಯ ವಿಚಾರಗಳನ್ನು ಮಾತ್ರ ನಮ್ಮ ಜೀವನದಲ್ಲಿ ಕೇಳ್ಕೊತ ಹೋಗ್ಬೇಕು. ಇವತ್ತು ಯಾಕೆ ಈ ಕಾರ್ಯಕ್ರಮ ಮಾಡಕತ್ತಾರ ಅಂತಂದ್ರೆ ನಿಮಗೆ ನೋಡ್ರಿ ಹಂಗೆ ಪ್ರಸಾದ ಮಾಡಿ ಹಂಗೆ ಕಳಿಸ್ಬೋದಾಗಿತ್ತು. ಅದಾರ ಯಾಕೆ ಈ ಒಂದು ವೇದಿಕೆ ಇಟ್ಕೊಂಡಾರ ಅಂತಂದ್ರೆ ಮಹಾತ್ಮರು ಬರಲಿ, ಒಂದೆರಡು ಮಾತುಗಳನ್ನು ಹೇಳಿ ನೀವು ಕೇಳಬೇಕು, ಕೇಳಿ ನೀವು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ಈ ಧರ್ಮ ಸಮಾರಂಭಗಳು, ಈ ವೇದಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ಅಂದರೆ ಒಳ್ಳೆಯ ವಿಚಾರಗಳನ್ನು ಮನುಷ್ಯ ಕೇಳ್ತಾ ಹೋಗಬೇಕು. ನಾವು ಒಳ್ಳೆಯ ವಿಚಾರಗಳನ್ನು ಕೇಳಲಿಲ್ಲ ಅಂತಂದ್ರೆ ನಮ್ಮ ಮನಸ್ಸು ಹೊಲಸಾಗಿಬಿಡುತ್ತೆ, ಹೌದಿಲ್ಲ? ಅದಕ್ಕಾಗಿ ಒಳ್ಳೆಯ ವಿಚಾರವನ್ನು ಯಾವತ್ತೂ ನಾವು ಕೇಳ್ಕೊತಿರ್ಬೇಕು, ಒಳ್ಳೆಯ ಮಾತುಗಳನ್ನು ಆಡ್ತಾ ಇರಬೇಕು. ನೀವು ಮನೆಯೊಳಗೆ ನಾವು ಸಂಸ್ಕಾರ ಹೆಂಗೆ ಬರಬೇಕು ಅಂದ್ರೆ ಬಾಯಿಯಿಂದಲೂ ಸಂಸ್ಕಾರ ಇರಬೇಕು. ನಮ್ಮ ಇದರೊಳಗೆ ವಿಚಾರ ನಾವು ಭಾರತೀಯ ಸಂಸ್ಕೃತಿಯೊಳಗೆ 3 ಥರ ವಿಂಗಡಣೆಯನ್ನು ಮಾಡ್ತಾರೆ. ಒಂದು ಪ್ರಕೃತಿ, ಒಂದು ವಿಕೃತಿ, ಒಂದು ಸಂಸ್ಕೃತಿ ಅಂತ ಹೇಳಿ. ಈಗ ವಿಕೃತಿ ಅಂದರೆ ಹೆಂಗಂದರೆ ನಮ್ಮ ಬಾಯಿಯೊಳಗೆ ಇರ್ತಾವೆ ಒಂದೊಂದು ಮಾತುಗಳು. ಎಂತಹ ಮಾತುಗಳು ಅಂತಂದರೆ ಈಗ ನೀವು ಮನೆಯೊಳಗನ ಅಂತಿರ್ತಾರಲ್ಲ, ಮೈ ತೊಳ್ಕೊ ಕೂಳು ತಿನ್ನು ಅಂತ ಅಂತಿರ್ತಾರಲ್ಲ, ಇವೆಲ್ಲ ಎಂಥ ಮಾತು? ಇವು ವಿಕೃತಿ ಮಾತುಗಳು ಇವೆಲ್ಲ. ಅದೇ ಪ್ರಕೃತಿ ಇದೆ, ಜಳಕ ಮಾಡಿ ಊಟ ಮಾಡು, ಜಳಕ ಮಾಡಿ ಊಟ ಮಾಡೋದು ಇದನ್ನು ಪ್ರಕೃತಿ. ಅದೇ ಒಂದು ಸಂಸ್ಕೃತಿ ಇದೆ, ಹೆಂಗಂತಂದ್ರೆ ಸ್ನಾನ ಮಾಡು, ಪ್ರಸಾದ ಮಾಡು ಅಂತೇಳಿ. ಈ 3 ಮಾತುಗಳು ಎಷ್ಟು ನೋಡಿ, 3 ವಿಚಾರಗಳು ಒಂದೇ, ಅದು ಹೇಳುವಂಥ ಮಾತು ಸಂಸ್ಕಾರದಿಂದ ಇರಬೇಕು ಅಂತ. ನೀವು ಮನೆಯೊಳಗೆ ಮಕ್ಕಳಿಗೆ ಚೆನ್ನಾಗಿ ಹೆಸರಿಟ್ಟಿರ್ತೀರಿ. ಈಗ ರಾಘವೇಂದ್ರ ಅಂತ ಹೆಸರಿಟ್ಟಿರ್ತೀರಿ, ಅವನೇನಂತ ಕರಿತೀರಿ? ರಾಗ್ಯ ಅಂತ ಕರಿತೀರಿ. ಈಗ ಭಾಳ ಚಂದ ಹೆಸರಿಟ್ಟಿರ್ತೀರಿ. ಈಗ ಸದಾಶಿವನ ಅಜ್ಜನ ಹೆಸರಿಟ್ಟಿರ್ತೀರಿ, ಸದಾಶಿವ ಅಂತ ಹೆಸರಿಟ್ಟಿರ್ತೀರಿ. ಅವ್ನಿಗೆ ಯಾವತ್ತೂ ಏನು ಕರಿತೀರಿ? ಸದ್ಯ ಅಂತ ಕರೀತೀರಿ. ನೀವೇ ನಿಮ್ಮ ಮಾತುಗಳನ್ನೇ. ಈಗ ಮಲ್ಲಿಕಾರ್ಜುನ ಅಂತೇಳಿ ಮಲ್ಲಿಕಾರ್ಜುನ ಅಂತ ಹೆಸರಿಟ್ಟಿರ್ತೀರಿ, ಅವನೇನಂತ ಕರಿತೀರಿ? ಮಲ್ಯ ಅಂತ ಕರೀತಾರೆ. ಅದಕ್ಕೆ ನಾ ಹೇಳ್ತಿರ್ತೀನಿ, ನೀವು ಯಾವ ಹೆಸರು ಇಡ್ಬೇಕಾದ್ರೆ ನಿಮ್ಮ ಮನೆ ಹಿರಿಯರ ಹೆಸರು ಇಡಕ್ಕೆ ಹೋಗ್ಬೇಡ್ರಿ, ನೀವು ಮನೆ ದೇವ್ರ ಹೆಸರು ಇಡಕ್ಕೂ ಹೋಗ್ಬೇಡ್ರಿ. ಯಾಕಂದ್ರೆ ನೀವು ಏನು ಮಾಡ್ತೀರಿ ಅಂತಂದ್ರೆ ದಿವಸ ಬೈದು ಬಂದು ಮಲ್ಲಯ್ಯನ ಬೈದು ನೀವು ಏನೋ ದೇವ್ರ ಹೆಸರು ಇಡೋದು ಅಂತೇಳಿ ಮಗ ಹುಟ್ಟ್ಯಾನಂತೇಳಿ ಸಂತೋಷದಿಂದ ದೇವ್ರ ಹೆಸರು ಇಡೋದು. ನೀವೇನು ಮಾಡ್ತೀರಿ? ದಿವಸ ಬೈಕೋತಾನೆ ಕುಂಡ್ರೋದು ಅವನಿಗೆ. ಹಂಗೆ ಆಗಬಾರ್ದು ಅಂತ. ಮಲ್ಲಿಕಾರ್ಜುನ ಅಂತಂದ್ರೆ ಸೀದಾ ಮಲ್ಲಿಕಾರ್ಜುನ ಅಂತೇಳಿ ಕರಿಬೇಕು. ರಾಘವೇಂದ್ರ ಅಂತಂದ್ರೆ ರಾಘವೇಂದ್ರ ಅಂತ ಕರಿಬೇಕು. ಅದು ಬಿಟ್ಟು ರಾಗ್ಯ ಅಂತ ಕರೀದು, ಮಲ್ಯ ಅಂತ ಕರೀದು, ಸದ್ಯ ಅಂತ ಕರ್ಕೋತ ಕೂತ್ರೆ ಅದು ಸಂಸ್ಕಾರ ಅಲ್ಲ. ಅದಕ್ಕೆ ನಾವು ಮಾತಿನಿಂದಲೂ ಕೂಡ ನಮ್ಮಲ್ಲಿ ಸಂಸ್ಕಾರ ಇರಬೇಕು. ಅದಕ್ಕಾಗಿ ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಮಾತಾಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ನೀವೆಲ್ಲ ಸಂಸ್ಕಾರವಂತರಾದರೆ ಮಾತ್ರ ನಮ್ಮ ಬದುಕು ಸುಂದರವಾಗಿರುತ್ತೆ. ನೋಡ್ರಿ, ಭಗವಂತ ನಮಗೆ ನೋಡ್ರಿ ನಿಜವಾದ ಆಸ್ತಿ ಅಂತಂದ್ರೆ ಏನು? ನಮಗೆ ಈಗ 100 ಎಕರೆ ಜಮೀನಿದ್ದವರು ನಿಜವಾದ ಆಸ್ತಿಯನ್ನು ಇಲ್ಲ. ಕಿಲೋಗಟ್ಟಲೆ ಬಂಗಾರ ಇತ್ತು ಅಂದ್ರೆ ನಿಜವಾದ ಆಸ್ತಿಯನ್ನು ಅದು ಅಲ್ಲ. ನಿಜವಾದ ಆಸ್ತಿ ಏನು ಅಂತಂದರೆ ಉತ್ತಮವಾದಂಥ ಆರೋಗ್ಯ. ಯಾವ ಮನುಷ್ಯನಲ್ಲಿ ನಿಜವಾದ ಉತ್ತಮವಾದಂಥ ಆರೋಗ್ಯ ಇರುತ್ತೋ ಅವನೇ ನಿಜವಾದ ಸಂಪತ್ತಿ, ಅವನೇ ಹೃದಯವಂತ, ಅವನೇ ವಿದ್ಯಾವಂತ, ಬುದ್ಧಿವಂತ. ನಮ್ಮಲ್ಲಿ 100 ಎಕರೆ ಜಮೀನು ಐತೆ. ಕೆಲವೊಂದಿಷ್ಟು ಮೊನ್ನೆ ಒಬ್ಬರು ಹಂಗೆ ಹೇಳಕತ್ತಿದ, 100 ಎಕರೆ ಜಮೀನು ಐತಂತ ತಿಂಗಳಿಗೊಂದು ದವಾಖಾನೆ ಹೋಗ್ತಾನಂತ. ತಿಂಗಳಿಗೊಂದು ದವಾಖಾನೆ ಹೋಗೋದು 20,000 ರೂಪಾಯಿ ಇಂಜೆಕ್ಷನ್ ಐತತ್ತ. 20,000 ರೂಪಾಯಿ ಇಂಜೆಕ್ಷನ್ ತಿಂಗಳಿಗೊಮ್ಮೆ ಹೋಗೋದು, ಇಂಜೆಕ್ಷನ್ ಮಾಡ್ಕೊಂಬರೋದು. 100 ಎಕರೆ ಜಮೀನು ಐತಿ, ಏನು ಮಾಡೋದು? ಎಲ್ಲ ದವಾಖಾನೆಗೆ ಬಿಡೋದಲ್ಲ, ಅದು ಜೀವನ ಅಲ್ಲ. ಅದಕ್ಕಾಗಿ ನಮ್ಮಲ್ಲಿ ಈ 3 ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಒಳ್ಳೆಯದನ್ನು ನೋಡ್ತಾ ಇರಬೇಕು, ಒಳ್ಳೆಯದನ್ನು ಕೇಳ್ತಾ ಇರಬೇಕು, ಒಳ್ಳೆಯದನ್ನು ಮಾತಾಡ್ತಾ ಇರಬೇಕು. ನೀವು ಒಳ್ಳೆಯದು ಮಾತಾಡಿದ್ರೆ ಜಗಳ ಬರೋಂಗಿಲ್ಲಲ್ಲ. ಕೆಟ್ಟ ಮಾತಾಡಿದ್ರೂ ಜಗಳ ಹತ್ತೋದು. ಈ ಮನ್ಯಾಗ ಅತಿ ಸೊಸಿಗೆ ಬರೋದು ಇದಕ್ಕೆ ಜಗಳ. ಸುಮ್ಮ ಏನೇನಾದ್ರು ಕೆಟ್ಟದಕ್ಕನ್ನ ಜಗಳ ಹತ್ತೈತೆ ಅದು. ಮತ್ತು ನೀವು ಸುಮ್ಮಿದ್ರಂದ್ರೆ, ಸಮಾಧಾನ ಇದ್ರಂದ್ರೆ, ಅದ ಸೊಸಿಗೆ ಬರವ ಬಂಗಾರಿ ಅಂತಂದು ಕರೆದ್ರಂದ್ರೆ ಚಲೋ ನಡೀತೈತಿ. ಅದು ಬಿಟ್ಟು ಬಾರ್ಲೆ ಹೋಗಲಿ ಅಂತಂದ್ರೆ ಹತ್ತಿರ ಜಗಳ ಮತ್ತೆ. ಅದಕ್ಕೆ
ನಾವು ಒಳ್ಳೆಯ ಮಾತುಗಳನ್ನು ಆಡ್ಕೋತಿದ್ವಿ ಅಂತಂದ್ರೆ ಮನೆಯೊಳಗೆ ಜಗಳ ಬರೋಂಗಿಲ್ಲ. ಅದು ಅತ್ತೆಯರಾಗಲಿ, ಸೊಸೆಯರೇ ಆಗಲಿ, ಅಪ್ಪರಾಗಲಿ, ಮಗಾರಾಗಲಿ. ನಮ್ಮಲ್ಲಿ ಮಾತು ಕೆಡ್ತು ಅಂತಂದ್ರೆ ಮನಸ್ಸು ಕೆಡ್ತಾವ. ಮನಸ್ಸು ಕೆಡ್ತು ಅಂತಂದ್ರೆ ಮನೆಯೂ ಕೂಡ ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕಾಗಿ ಇವೆಲ್ಲ ನಾವು ನೋಡುವಂಥ ದೃಷ್ಟಿಯಾಗಿರ್ಬೋದು, ಕೇಳುವಂಥ ವಿಚಾರಗಳಿರ್ಬೋದು, ಮಾತನಾಡುವಂಥ ಮಾತುಗಳು ಚೆನ್ನಾಗಿತ್ತು ಅಂತಂದರೆ ನಮ್ಮ ಜೀವನ ಅಂತಕ್ಕದ್ದು ಕೂಡ ಅದು ಸಾರ್ಥಕ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿ ನೀವು ತಿಳ್ಕೊಂಡ್ರಲ್ಲ. ಈ 3 ವಿಚಾರಗಳನ್ನು ತಿಳ್ಕೊಂಬಿಡ್ರಿ ಅಷ್ಟೇ. ಈ ಕಾರ್ಯಕ್ರಮಕ್ಕೆ ಬಂದಿರಿ, ಕೂತ್ಕೊಂಡಿರಿ, ಭಾಳ ಜನದ ಬಂದಿರಿ, ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಜಾತ್ರೆಗೆ ಬರ್ಬೇಕಂತ ಬಂದಿರಲ್ಲ. ಈ ವರ್ಷದ ಜಾತ್ರೆ ಒಳಗೆ ಅಜ್ಜಾರು ಏನು ಹೇಳ್ಯಾರಪ್ಪ ಅಂತಂದ್ರೆ ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು. ನಾ ಹೇಳಿಲ್ಲ, ಸದಾಶಿವ ಮುತ್ತೆ ಹೇಳ್ಯಾನ. ಸುಮ್ಮನೆ ನಮ್ಮ ಮುಖಾಂತರ ಹೇಳ್ಸಕತ್ತ ನಿಮ್ಗೆ ಅಷ್ಟೇ. ಇಲ್ಲಿ ಹೇಳುವಂಥ ಸಂದೇಶ ಏನು ಅಂತಂದ್ರೆ ಹಿಂದೆ ಗುರುಗಳು ಇರ್ತಾರೆ, ಅವರ ನಮ್ಮ ಮುಖಾಂತರ ನಿಮ್ಗೆ ಹೇಳಿಸಿರ್ತಾರೆ. ಏನು ಅಂತಂದ್ರೆ ಒಳ್ಳೆಯದನ್ನು ನೋಡ್ಬೇಕಂದಾರ. ನೀವು ನಿಮ್ಮ ಮಕ್ಕಳಿಗೆ ಹೇಳ್ಬೇಕು, ನೀವು ಇಲ್ಲೇ ಕೇಳ್ಕೊಂಡು ಹೋಗಬಾರ್ದು. ಹೋಗಿ ನಿಮ್ಮ ಮಕ್ಕಳಿಗೆ ಹೇಳಬೇಕು, ನೀವು ಒಳ್ಳೆಯದನ್ನು ನೋಡಬೇಕು. ಅವ್ರ ಮುಂದೆ ನೀವು ನೋಡ್ಕೊತ ಕುಂಡ್ರಬೇಡಿ. ನೀವು ನೋಡ್ಕೊತ ಕೂತ್ರಿ ಅಂದ್ರೆ ಅವ್ರು ನೋಡ್ಕೊತ ಕುಂಡಿರ್ತಾರೆ. ಅದಕ್ಕಾಗಿ ನೋಡಬಾರ್ದು ಮತ್ತು ಒಳ್ಳೆಯ ವಿಚಾರಗಳನ್ನು ಕೇಳಬೇಕು. ನೀವು ಮನೆಯಾಗ ಜಗಳಾಡ್ಕೊತ ಕೂತ್ರಿ ಅಂತಂದ್ರೆ ನಿಮ್ಮ ಮಕ್ಕಳು ಅವು ಹೊರಗೆ ಹೋಗಿ ಜಗಳಾಡ್ತಾವೆ. ನೀವು ಮನೆಯಾಗ ಜಗಳಾಡ್ತೀರಿ, ನೀವು ಹೆಂಗೆ ಬೈತಿರ್ತಿರಲ್ಲ, ಇದೇ ಮಾತುಗಳನ್ನು ಹೊರಗೆ ಹೋಗಿ ಅವರು ಬೇರೆಯವ್ರ ಜೊತೆ ಮಾತಾಡ್ಕೊಂಡು ಕುಂಡಿರ್ತಾರೆ, ಹಂಗೆ ಜಗಳ ಆಗ್ತವೆ. ಅದಕ್ಕಾಗಿ ಒಳ್ಳೆಯ ಮಾತುಗಳು, ಒಳ್ಳೆಯ ವಿಚಾರಗಳನ್ನು ಕೇಳೋದು, ಒಳ್ಳೆಯದನ್ನು ನೋಡೋದು, ಇಷ್ಟು ಈ ವರ್ಷದ ಜಾತ್ರೆ ಒಳಗೆ ತಾವೆಲ್ಲ ಅದನ್ನು ಅರ್ಥ ಮಾಡಿಕೊಂಡು ತಮ್ಮ ಜೀವನದಲ್ಲಿ ಕಾಯ ವಾಚ ಮನಸ್ಸ ಗೊತ್ತದಲ್ಲ, ಕಾಯ ವಾಚ ಮನಸ್ಸ. ಕಾಯದಿಂದ ಅಂದರೆ ಶರೀರದಿಂದ ಶುದ್ಧನಾಗಿರಬೇಕು, ವಾಚ ಅಂತಂದ್ರೆ ಮಾತಿನಿಂದಲೂ ಕೂಡ ಶುದ್ಧನಾಗಿರಬೇಕು, ಮನಸ್ಸಿನಿಂದಲೂ ಕೂಡ ಶುದ್ಧನಾಗಿರಬೇಕು. ಇಷ್ಟು ನೀವು 3 ಜೀವನದಲ್ಲಿ ಅಳವಡಿಸ್ಕೊಂಡ್ರಿ ಅಂತಂದ್ರೆ ನಿಮ್ಮ ಬದುಕು ಸಾರ್ಥಕ ಆಗುತ್ತೆ. ಕೇವಲ ನೋಡ್ರಿ, ಪವಾಡ ಪುರುಷ ಅಂತಿರಲ್ಲ. ಪವಾಡ ಪುರುಷ ಅನ್ನೋದಕ್ಕಿಂತಲೂ ಸಿದ್ಧಿ ಪುರುಷ ಬಬಲಾದಿ ಶಿವಪ್ಪ ಅಜ್ಜನವರು. ಯಾಕಂದರೆ ಅವರು ಸಿದ್ಧಿಯನ್ನು ಮಾಡ್ಕೊಂಡಿದ್ರು. ಹೆಂಗೆ ಅಂತಂದ್ರೆ ಅದಕ್ಕೆಲ್ಲ ಜಪ ತಪಗಳನ್ನು ಮಾಡ್ಕೊಂತ ಸಿದ್ಧಿ ಮಾಡ್ಕೊಂಡಿದ್ರು. ನೀವು ಮಾಡ್ಕೋಬೋದು, ನೀವೇನು ಭಕ್ತರೇನು ಆಗಂಗಿಲ್ಲ ಅಂತಲ್ಲ. ನೀವು ಮನಸ್ಸು ಮಾಡಿದ್ರು ಅಂತಂದ್ರೆ ಅವನು ಜಪ ಮಾಡ್ಕೊಂಡು ಹೋದ್ರಿ ಅಂದ್ರೆ ನೀವು ಸಿದ್ಧಿ ಪುರುಷರಾಗ್ತೇವೆ. ಹಂಗೆ ನಾವು ವಾಕ ಸಿದ್ಧಿ ಆಗಬೇಕು ಅಂತಂದರೆ ನಮ್ಮಲ್ಲಿ ಆ ಒಂದು ಸಾಧನೆ ಅಂತಕ್ಕದ್ದು ಇರಬೇಕಾಗತ್ತೆ. ಅದಕ್ಕಾಗಿ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮದಲ್ಲಿ ಬಂದು ಸಾಕಷ್ಟು ಸೇವೆಗಳನ್ನು ಮಾಡ್ತಾ ಬಂದಿದ್ದೀರಿ. ಈ ಸೇವೆ ನಿರಂತರವಾಗಿ ನಡೀಲಿ. ಈ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷವೂ ಕೂಡ ಈಗಾಗಲೇ ಬೆಳೀತಾ ಹೋಗ್ತಾ ಇದೆ. ಪರಮ ಪೂಜ್ಯರು, ನಮ್ಮ ಸಿದ್ಧಲಿಂಗ ಪೂಜ್ಯರು ಭಾಳಷ್ಟು ತಮ್ಮೆಲ್ಲರಿಗೂ ಕೂಡ ಒಳ್ಳೆಯ ವಿಚಾರಗಳು ಹೇಳುವುದರ ಮೂಲಕ ತಮಗೆಲ್ಲ ಧರ್ಮ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಒಂದು ನಿರಂತರವಾಗಿ ನಡೀಲಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಕೂಡ ತನು ಮನ ಧನದಿಂದ ಸೇವೆಯನ್ನು ಮಾಡ್ತಾ ಬಂದಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಆ ಪರಮದಯಾಳು ಪಾರ್ವತಿ ಪರಮೇಶ್ವರರ, ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ, ಬಸವಾದಿ ಶಿವೇಶ್ವರರ ಅಜ್ಜನ ಸದಾಶಿವನ ಅಜ್ಜನ ಕೃಪಾ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತೇಳಿ ಹಾರೈಸಿ ಆಶೀರ್ವಚನಕ್ಕೆ ವಿರಾಮ ಹೇಳ್ತಾ ಇದ್ದೇನೆ. ಶುಭ. ಸಕಲ ಭಕ್ತಾದಿಗಳನ್ನು ಉದ್ದೇಶಿಸಿ ಆಶೀರ್ವಚನವನ್ನು